ನವೆಂಬರ್ ತಿಂಗಳು ಬಂತು ಅಂದ್ರೆ ಸಾಕು, ಕರುನಾಡಿನಾದ್ಯಂತ ಕನ್ನಡದ ಕಹಳೆ ದಿಕ್ಕು ದಿಕ್ಕುಗಳಲ್ಲೂ ಮುಳುಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ಹಳ್ಳಿಗಳಲ್ಲಿ, ಟೌನ್ಗಳಲ್ಲಿ, ಗಲ್ಲಿ ಗಲ್ಲಿಗಳಲ್ಲೂ ರಾಜ್ಯೋತ್ಸವದ ಮಹಾ ಸಂಭ್ರಮ ಮನೆ ಮಾಡುತ್ತೆ. ಅದು ಕನ್ನಡಕ್ಕಿರುವ ತಾಕತ್ತು. ಇಂತಹ ಕಾರ್ಯಕ್ರಮಗಳ ಹಾಗೂ ಸಮಾರಂಭಗಳ ಮೂಲಕ ಕನ್ನಡವನ್ನ ಉಳಿಸುತ್ತಾ, ಬೆಳೆಸುತ್ತಾ, ಜಾಗೃತಿಗೊಳಿಸುತ್ತಾ ಹಾಗೂ ಕುಣಿದು ಕುಪ್ಪಳಿಸಿ ಕನ್ನಡವನ್ನ ಸಂಭ್ರಮ ಪಡ್ತೇವೆ. ಅಂತೆಯೇ ಚಿನ್ನದ ನಾಡು ಕೋಲಾರದಲ್ಲೂ ಸಹ ಕನ್ನಡದ ಕಂಪು ಪ್ರತಿ ತಾಲೂಕಿನಲ್ಲೂ ಘಮಘಮಿಸುತ್ತಾ ಇದೆ. ಅದರಲ್ಲೂ ಮಾಲೂರಿನಲ್ಲಂತೂ ಕನ್ನಡದ ರಾಜ್ಯೋತ್ಸವದ ಭರಾಟೆ ಜೋರಾಗೇ ಇದೆ. ಮಾಲೂರು ತಾಲೂಕಿನ ಸೊಣ್ಣೂರು ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭ ಕನ್ನಡದ ತಾಕತ್ತಿಗೆ ಸಾಕ್ಷಿಯಾಗಿತ್ತು. ಹೌದು, ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಕನ್ನಡಿಗರ ಸಮ್ಮುಖದಲ್ಲಿ ರಾಜ್ಯೋತ್ಸವ ಸಮಾರಂಭವನ್ನ ಮಾಲೂರಿನ ಜನಪ್ರಿಯ ಶಾಸಕ ನಂಜೇಗೌಡರು ಉದ್ಘಾಟಿಸಿದ್ರು. ಸೊಣ್ಣೂರು ಗೋವಿಂದ್ ಅವರು ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿದ್ದು, ಸಂಗೀತದ ಝೇಂಕಾರ ಎಂಬ ರಸಮಂಜರಿ ಕಾರ್ಯಕ್ರಮ ರಾಜ್ಯೋತ್ಸವಕ್ಕಾಗಿ ಆಯೋಜನೆಯಾಗಿತ್ತು. ಹಲವಾರು ಕನ್ನಡದ ಜನಪ್ರಿಯ ಗೀತೆಗಳನ್ನು ಹಾಡಿದ ಗಾಯಕರು ನೆರೆದಿದ್ದವರಿಗೆ ಭರ್ಜರಿ ಮನೋರಂಜನೆಯ ರಸದೌತಣ ನೀಡಿದ್ರು. ಜೊತೆಗೆ ನೃತ್ಯ ಸಾಧಕರಿಗೆ ಸನ್ಮಾನಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಸಹ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು. ಇದೇ ವೇಳೆ ಸಮಾರಂಭದ ಬಗ್ಗೆ ಮಾತನಾಡಿದ ಶಾಸಕ ನಂಜೇಗೌಡರು, ಸೊಣ್ಣೂರಿನಲ್ಲಿ ಜಾತಿ, ಧರ್ಮ, ಪಕ್ಷ ಎಲ್ಲವನ್ನ ಮರೆತು ರಾಜ್ಯೋತ್ಸವದ ಸಮಾರಂಭ ಮಾಡ್ತಾ ಇದ್ದಾರೆ. ಕೋಲಾರದ ಹಲವು ತಾಲೂಕುಗಳಲ್ಲಿ ತಮಿಳು, ತೆಲುಗು ಮಾತನಾಡ್ತಾರೆ. ಯಾಕೆ ಅಂದ್ರೆ ನಮ್ಮ ಜಿಲ್ಲೆ ಗಡಿಭಾಗವಾಗಿದೆ. ಆದರೆ ಮಾಲೂರು ತಾಲೂಕಿನಲ್ಲಿ ಮಾತ್ರ ಕನ್ನಡ ಮಾತಾಡ್ತಾರೆ. ಜೊತೆಗೆ ನಾನು ಮೊದಲ ಬಾರಿಗೆ ಶಾಸಕನಾದಾಗ ಹೆಚ್ಚಾಗಿ ಜನಸೇವೆ ಮಾಡಲಾಗಲಿಲ್ಲ. ಯಾಕೆ ಅಂದ್ರೆ 1.25 ವರ್ಷ ಮೈತ್ರಿ ಸರ್ಕಾರ ಇತ್ತು. ನಂತರ ಸರ್ಕಾರ ಬದಲಾವಣೆಯಾಯಿತು. ಆಗ ಹಲವಾರು ಶಾಸಕರು ಮಾರಾಟವಾದ್ರು. ನಾನು ಮಾತ್ರ ನನ್ನ ಜನರಿಗೋಸ್ಕರ ಮಾರಾಟವಾಗಲಿಲ್ಲ. ನಂಜೇಗೌಡರು ನಮ್ಮ ತಾಲೂಕಿನಲ್ಲೇ ಇರ್ತಾರೆ, ನಮಗೆ ಬೇಕಂದಾಗ ಸಿಗ್ತಾರೆ. ಅವರನ್ನ ನೋಡಲು ಬೆಂಗಳೂರಿಗೆ ಹೋಗುವ ಸ್ಥಿತಿ ಬರೋದಿಲ್ಲ ಅಂತ ನಂಬಿಕೆಯಿಂದ ಜನ ನನ್ನನ್ನ ಗೆಲ್ಲಿಸಿದ್ರು. ಇದೀಗ 2ನೇ ಬಾರಿ ಶಾಸಕನಾಗಿ ಯಶಸ್ವಿಯಾಗಿ ಜನಸೇವೆ ಮಾಡ್ತಾ ಇದ್ದೇನೆ. 1.25 ವರ್ಷದಲ್ಲಿ ಸಿದ್ದರಾಮಯ್ಯ ಅವರ ಸಹಕಾರದೊಂದಿಗೆ ತಾಲೂಕಿಗೆ 2,200 ಕೋಟಿ ಅನುದಾನ ತಂದಿದ್ದೇನೆ. ಅದರಲ್ಲಿ ಕೆರೆಗಳ ಅಭಿವೃದ್ಧಿ, ಫ್ಲೈಓವರ್ ನಿರ್ಮಾಣ, ಬಸ್ ಸ್ಟ್ಯಾಂಡ್ಗಳ ನಿರ್ಮಾಣ, ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಹೇಳಿದ್ರು. ನಂಜೇಗೌಡರ ಮಾತುಗಳಿಗೆ ನೆರೆದಿದ್ದ ಜನರು ಚಪ್ಪಾಳೆ ತಟ್ಟುವ ಮೂಲಕ ಸಮ್ಮತಿ ಸೂಚಿಸಿದ್ರು. ಒಟ್ಟಾರೆ ಹೇಳೋದಾದ್ರೆ ಮಾಲೂರು ತಾಲೂಕಿನ ಸೊಣ್ಣೂರು ಗ್ರಾಮದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಸಮಾರಂಭ ಬಹಳ ವರ್ಣರಂಜಿತವಾಗಿ ಅದ್ಧೂರಿಯಾಗಿ ನೆರವೇರಿತು. ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನಂಜೇಗೌಡರ MLA ಮಾಡ್ಕೊಂಡ್ರೆ ನಾವು ಬೆಂಗಳೂರಿಗೆ ಹೋಗುವಂತ ಕಷ್ಟ ಇರಲ್ಲ ಅಂತ ಒಂದು ವಾತಾವರಣ ಮಾಲೂರು ತಾಲೂಕಲ್ಲಿ ಇತ್ತು. ಆ ಜನ ಆ ನಂಬಿಕೆ ಇಟ್ಕೊಂಡು ಮೊದಲನೇ ಅವಧಿಯಲ್ಲಿ ಸಿಕ್ಕೋ ಜೊತೆಗೆ ಮಾಲೂರು ತಾಲೂಕಿನ ಅಭಿವೃದ್ಧಿ ಕೂಡ ಮಾಡ್ತಾನೆ ಒಂದು ನಂಬಿಕೆ ಇಟ್ಕೊಂಡು ಅವಕಾಶ ಮಾಡಿಕೊಟ್ರಿ. ನಾನೇನು ಮಾಡಲಿ, 1.25 ವರ್ಷ ಮೈತ್ರಿ ಸರ್ಕಾರ, ಅದಾದ್ಮೇಲೆ ಸರ್ಕಾರ ಬದಲಾವಣೆ ಆಯಿತು. ಬದಲಾವಣೆ ಆಗಿದೆ ಹೆಂಗೆ ಅಂತ ನಿಮ್ಮ ಕಾಲ ಗೊತ್ತಿರೋದೆ. ಸುಮಾರು ಜನ MLA ಮಾರಾಟ ಆದರು. ನಿಮ್ಮ ನಂಜೇಗೌಡ ಮಾರಾಟ ಆಗಲಿಲ್ಲ. ನನ್ನ ತಾಲೂಕಿನ ಜನತೆಯನ್ನು ಮಾರಾಟಕ್ಕೆ ಇಡಲಿಲ್ಲ. ನಾನೇನಾದರೂ ಆಸೆ ಪಟ್ಟಿದ್ರೆ ನೀವೇನೋ ಕೊಟ್ಟಂಥ ಅವಕಾಶವನ್ನು, ನಮ್ಮ ನಂಜೇಗೌಡನ MLA ಮಾಡ್ಕೊಬೇಕು ಅಂತ ಕೊಟ್ಟಂಥ ಅವಕಾಶವನ್ನು ನಾನೇನು ಆಸೆ ಪಟ್ಟಿದ್ದರೆ ಮಂತ್ರಿ ಮತ್ತು ದುಡ್ಡು ಕೂಡ ನನಗೆ ಇರ್ತಾ ಇತ್ತು. ನನಗೆ ಬೇಡ, ನನ್ನ ತಾಲೂಕಿನ ಜನತೆ ಆಶೀರ್ವಾದ ಇದ್ದರೆ, ಹಣೆ ಬಾರಿದ್ರೆ ಬರ್ತದೆ ಅಂತೇಳಿ ಉಳ್ಕೊಂಡೆ. ಕೆಲಸ ಮಾಡೋಕ್ಕಾಗಲಿಲ್ಲ, ಸಹಕಾರ ಸಿಕ್ಕಲಿಲ್ಲ, ಒಂದು ರಸ್ತೆ ಗುಳಿ ಮುಚ್ಚಕ್ಕೆ ನಾನು ಬೀಳಲಿಲ್ಲ. ಮಾಲೂರು ತಾಲೂಕಲ್ಲಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಉಳಿಸ್ಕೊಂಡೆ. ಪ್ರತಿ ದಿವಸ ಮಾಲೂರು ತಾಲೂಕು ಒಳಗಡೆ ಇರ್ತಾನೆ, ಬಡವರ ಕಷ್ಟ ಸುಖ ಬೇಕು ಅಂದರೆ ಬಡವರಿಗೆ ಸಿಗ್ತಾನೆ ಅನ್ನೋ ನಂಬಿಕೆಯನ್ನು ಉಳಿಸ್ಕೊಂಡೆ. ಆದರೆ ಡೆವಲಪ್ಮೆಂಟ್ಸ್ ಮಾಡೋ ವಿಷಯಕ್ಕೆ ಬಂದಾಗ ನನಗೆ ಸಹಕಾರ ಸಿಕ್ಕಲಿಲ್ಲ. ಆದರೂ ಕೂಡ ಹೋರಾಟ ಮಾಡಿ ನಮ್ಮ ತಾಲೂಕಿನ ಜನತೆ, ತಾಲೂಕಿನ ಸ್ವಾಭಿಮಾನವನ್ನು ಉಳಿಸ್ಕೊಂಡ್ರಿ. ಸ್ಥಳೀಕ ನಮ್ಮ ನಂಜೇಗೌಡ ಕಷ್ಟದಲ್ಲಿದ್ದರೂ ಸಹಿತ ಗೆಲ್ಲಿಸಲೇಬೇಕು. ಯಾರೋ ಬೆಂಗಳೂರಿಂದ ಬರ್ತಾರೆ, ಹೋಗ್ಬಿಡ್ತಾರೆ. ಆದರೆ ನಮ್ಮ ಸ್ಥಳೀಕ ಅನ್ನೋದನ್ನ ಸ್ವಾಭಿಮಾನವನ್ನು ಉಳಿಸ್ಕೊಂಡಿದ್ರಿಂದ 2ನೇ ಬಾರಿಗೆ MLA ಆಗ್ಬಿಟ್ಟಿದ್ದೀನಿ. ಈ ಅವಕಾಶ ನಂದಲ್ಲ, ಇದು ಮಾಲೂರು ತಾಲೂಕಿಗೆ ಸಿಕ್ಕಂತ ಅವಕಾಶ. ಕಾರಣ ಸರ್ಕಾರ ಇರೋದ್ರಿಂದ ನಾನು ಧೈರ್ಯವಾಗಿ ನನ್ನ ತಾಲೂಕಿನ ಜನತೆ ಒಂದು ನಂಬಿಕೆಯನ್ನು ಉಳಿಸ್ಕೊಳಕ್ಕೆ ಏನಾಗಿಲ್ವೋ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಅವಕಾಶ ಇವಾಗ ಸಿಕ್ಕಿದೆ. ಅದರಿಂದನೇ ಬರೀ 1.5 ವರ್ಷದಲ್ಲಿ 2,200 ಕೋಟಿ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಸ್ಯಾಂಕ್ಷನ್ ಮಾಡ್ಕೊಂಡು 2,200 ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಆಗಿ ಬಂದಿದೆ. ನೀವೆಲ್ಲ ನೋಡ್ತಾ ಇರೋದು ಪತ್ರಿಕೆಗಳಲ್ಲಿ, ಕೆಲವು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರೋದು ಕೂಡ ನೋಡ್ತಾ ಇರ್ಬೋದು. ಇವತ್ತು ಮಾಲೂರು ಟೌನ್ಗೆ ಫ್ಲೇಓವರ್ ಬರ್ತದಂತ ಯಾರು ಅಂದ್ಕೊಂಡಿರ್ಲಿಲ್ಲ. 3.5 ಕಿಲೋಮೀಟರ್ ಫ್ಲೇಓವರ್, 4 ಲೈನ್ ರೋಡ್, ಇದು ಕೂಡ ಅಷ್ಟೇ, ಇದು ಕೂಡ 4 ಲೈನ್ ಆಗಿದೆ. ನನ್ನ ಪ್ರಕಾರ ಇನ್ನೊಂದು 3 ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಬಂದು ಗುದ್ಲಿ ಪೂಜೆ ಮಾಡ್ತಾರೆ. ಮಾಲೂರು ಟೌನಲ್ಲಿ ಫ್ಲೇಓವರು ಮತ್ತು 4 ಲೈನ್ ರೋಡು, ಅದ್ರ ಜೊತೆಗೆ 21.5 ಕೋಟಿಯಲ್ಲಿ ಮಾಲೂರು ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ.
34 ಕೋಟಿಯಲ್ಲಿ ಮಾಲೂರು ಕೆರೆಗೆ ವಾಕಿಂಗ್ ಪಾತ್ ಮಾಡೋದು ಮತ್ತೆ ಮಾಲೂರು ಕೆರೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನ ಪ್ರಾರಂಭ ಮಾಡಿದ್ದೀವಿ. ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿತ್ತು ಎಲ್ಲ ರಸ್ತೆಗಳನ್ನ ಪ್ರಾರಂಭ ಮಾಡೋಕ್ಕೆ ಈಗಾಗಲೇ ಟೆಂಡರ್ ಕರೆದೀವಿ. ಸೊಣ್ಣೂರು ರಸ್ತೆ ಕೂಡ ನನ್ನ ಪ್ರಕಾರ 1 ತಿಂಗಳ ಎಕ್ಟೇಷನ್ ಹೇಳಿದ್ರು, 1 ತಿಂಗಳ ಒಳಗಡೆ ಟೆಂಡರ್ ಆಗ್ತದೆ. ಒಂದು ತಿಂಗಳು 1.5 ತಿಂಗಳಲ್ಲಿ ನಾನೇ ಒಂದು ಗುದ್ಲಿ ಪೂಜೆಯನ್ನ ಮಾಡಿಸಿ ಆ ರಸ್ತೆ ಕೂಡ ಪ್ರಾರಂಭ ಮಾಡ್ತೇನೆ. ಮಾಲೂರು ತಾಲೂಕಿನಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಬೇಕು ಅದಕ್ಕೆಲ್ಲ ಕೂಡ ಅತಿ ಹೆಚ್ಚಿನ ಅವಕಾಶಗಳನ್ನ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಲ್ಲಿ ತಗೊಂತೀವಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಜನಪ್ರಿಯ ಶಾಸಕರು KY ನಂಜೇಗೌಡರು ಮತ್ತು ವೇದಿಕೆಯ ಮೇಲೆ ಎಲ್ಲ ಉಪಸ್ಥಿತರಿಗೂ ವಂದಿಸುತ್ತಾ, ಏನು ಈ ದೇಶದ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಪೂರ್ವ ಮೊದಲು ಪ್ರಾಂತೀಯವಾರು ಏನು ರಾಜ ಮಹಾರಾಜರು ಸುಮಾರು ಸಣ್ಣದಾಗಿ ಕಟ್ಕೊಂಡಿರ್ತಾರೆ. ಸ್ವಾತಂತ್ರ್ಯ ಬಂದು ಮತ್ತು ಈ ದೇಶಕ್ಕೆ ಮಹಾನ್ ಚೈತನ್ಯ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಕೊಟ್ಟ ನಂತರ 1956ರಲ್ಲಿ ಪ್ರಾಂತೀಯವಾರು ಭಾಷೆಗನುಗುಣವಾಗಿ ರಾಜ್ಯಗಳು ವಿಂಗಡಣೆ ಆಗ್ತದೆ. ಆಗ ಮೊದಲಿಗೆ ಉದಯವಾಗೋದೆ ಕನ್ನಡ ಭಾಷೆ ಇರುವಂತ ಮೈಸೂರಲ್ಲಿ ಕನ್ನಡ ನಾಡು ಉದಯವಾಗುತ್ತದೆ. 1973 ನವೆಂಬರ್ 1ರಲ್ಲಿ ಕರ್ನಾಟಕ ಅಂತ ನಾಮಕರಣ ಆಗ್ತದೆ. ಅದು ಆಲೂರು ವೆಂಕಟರಾಯರು ಮತ್ತು ಅವರ ಸಂಗಡಿಗರು ಹೋರಾಟ ಮಾಡಿ ದಕ್ಕಿಸಿಕೊಟ್ಟಂತ ಒಂದು ಹೆಸರೇ ಈ ಕರ್ನಾಟಕ. ನಂತರ ದಿನಗಳಲ್ಲಿ ಈ ಜಿಲ್ಲೆಗಳು ಹಲವಾರು ಜಿಲ್ಲೆಗಳು, ಈ ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆ ಒಂದೊಂದು ವೈವಿಧ್ಯತೆಯಿಂದ ಕೂಡಿದೆ. ನಮ್ಮ ಕೋಲಾರ ಇಡೀ ಪ್ರಪಂಚಕ್ಕೆ ಮಾವು ಕೊಡುವಂತ ನಮ್ಮ ಕೋಲಾರ ಜಿಲ್ಲೆ, ಇಡೀ ಪ್ರಪಂಚಕ್ಕೆ ಹಾಲು ಮೊಸರು ಕೊಡುವಂತ ಜಿಲ್ಲೆ ಯಾವುದನ್ನ ಇದ್ರೆ ನಮ್ಮ ಕೋಲಾರ ಜಿಲ್ಲೆ. ಈ ರೀತಿ ಇಡೀ ಈ ದೇಶಕ್ಕೆ ಹಾಗೂ ಪ್ರಪಂಚಕ್ಕೆ ತರಕಾರಿಯನ್ನು ಎಕ್ಸ್ಪೋರ್ಟ್ ಮಾಡುವಂತ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಕೋಲಾರ ಜಿಲ್ಲೆ. ಅದೇ ರೀತಿ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಅನೇಕ ರಂಗಗಳಲ್ಲಿ ಕರ್ನಾಟಕ ಅಂತ ಹೆಸರುವಾಸಿಯಾಗಿದೆ. ಇವತ್ತು ದೇಶದ ಚರಿತ್ರೆನಲ್ಲೇ ಕರ್ನಾಟಕದ ಇತಿಹಾಸ ಮುಂಚೂಣಿನಲ್ಲಿದೆ. ಆದ್ರಿಂದ ಕರ್ನಾಟಕವನ್ನು ವರ್ಷದಲ್ಲಿ ದೇಶದಲ್ಲೇ ನಾವು ಯಾವುದಾದ್ರೂ ತಿಂಗಳ ಪೂರ್ತಿ ರಾಜ್ಯೋತ್ಸವ ಕನ್ನಡಾಂಬೆಗೆ ನಾವು ನಮನ ಸಲ್ಲಿಸ್ತಾ ಇದ್ದೀವಿ. ರಾಜ್ಯ ಯಾವುದನ್ನ ಇದ್ರೆ ಅದು ಏಕೈಕ ರಾಜ್ಯ ಕರ್ನಾಟಕ. ಆದ್ರಿಂದ ನಾವು ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅಂತ ಆಶಿಸುತ್ತಿದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಿಗೆ ಒಂದು ಮನವಿ, ಈ ತಾಲೂಕಲ್ಲಿ ಯಾರು ಮಾಡದೆ ಅಂತ ಒಂದು ಇತಿಹಾಸ ಸೃಷ್ಟಿಸಿದಂತ ಒಂದು ಕೆಲಸ ನಮ್ಮ ಹೆಮ್ಮೆಯ ಶಾಸಕರು ಮಾಡಿದ್ದಾರೆ. ನಿರ್ಗತಿರಿಗೆ, ದೀನ ದಲಿತರಿಗೆ, ಈ ಹಳ್ಳಿಯ ಎಲ್ಲ ಬಡವರಿಗೂ, ವಸತಿಹೀನರಿಗೆ ಒಂದು ನಿವೇಶವನ್ನು ಉಚಿತ ನಿವೇಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರು ಎಲ್ಲಾ ಸ್ಮರಿಸ್ತಾರೆ. ಈ ರಾಜ್ಯದಲ್ಲಿ ಮಾದರಿ ಶಾಸಕರು ಯಾರನ್ನ ಇದ್ರೆ ಅದು ಏಕೈಕ ಶಾಸಕರು ನಮ್ಮ KY ನಂಜೇಗೌಡರು ಸಾಹೇಬರು ಮಾತ್ರ. ಅದರಿಂದ ಇವತ್ತು ಆ ಬಡಾವಣೆಗೆ ನಾವು KY ನಂಜೇಗೌಡರ ಬಡಾವಣೆ ಅಂತಾನೆ ನಾಮಕರಣ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಶಾಸಕರು. ಈಗ ಅವ್ರದೇ ಸರ್ಕಾರ ಇದೆ, ಅವರೇ ನಮ್ಮ ಹೆಮ್ಮೆಯ ಶಾಸಕರೇ. ಈಗ ಅದಕ್ಕೆ ಹಕ್ಕುಪತ್ರವನ್ನು ಶೀಘ್ರದಲ್ಲೇ ದೊರಕಿಸಿಕೊಡ್ಬೇಕು. ದೀನ ದಲಿತರಿಗೆ, ಎಲ್ಲಾ ಜಾತಿಯ ಬಡವರಿಗೂ ಈ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಇದು ಶೀಘ್ರದಲ್ಲೇ ಆಗ್ಲಿ. ಈ ಪಂಚಾಯತಿನಲ್ಲಿ ಕೆಲವು ಮುಖಂಡರ ಅಸಮಾಧಾನ ಇದ್ರು ಅದನ್ನು ಶಮನ ಮಾಡಿ ನಮಗೆ ಹಕ್ಕುಪತ್ರ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಈ ಸಂದರ್ಭದಲ್ಲಿ ಕಂಠಾಘೋಷವಾಗಿ ನಮ್ಮ ಹೆಮ್ಮೆಯ ಶಾಸಕರು ಈ ವಿಚಾರವನ್ನು ಹಕ್ಕುಪತ್ರ ಶೀಘ್ರದಲ್ಲೇ ಕೊಡಬೇಕೆಂದು ಮತ್ತೆ ಮನವಿ ಮಾಡ್ತಾ ಇದ್ದೇನೆ. ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಕರ್ನಾಟಕ.